ಶಾನ್ವಿ ಲಿಸನ್, ಆ್ಯಕ್ಚುಲಿ ನಮ್ಮ ರಿಲೇಷನ್ಶಿಪ್ ವಿಷಯ ಮನೇಲಿ ಹೇಳೋಕ್ಕೆ ಇನ್ನೂ ಇಷ್ಟು ಟೈಮ್ ತೊಗೊತೀಯಾ? ನಿಜ ಹೇಳ್ಬೇಕಂದ್ರೆ ನಂಗೆ ಈ ಥರ ಕದ್ದು ಮುಚ್ಚಿ ಮೀಟ್ ಆಗೋದು ತುಂಬ ವಿಯರ್ಡ್ ಆಗಿ ಅನಿಸ್ತಿದೆ. ಹೆಲೋ, ನಾನೇ ಯಾಕೆ ಅಫಿಷಿಯಲ್ ಮಾಡಬೇಕು? ಪ್ರೀತಿಸಿರೋದು ನಾವಿಬ್ರು ತಾನೇ, ನೀನೇ ಯಾಕೆ ಅಪ್ರೋಚ್ ಮಾಡಬಾರ್ದು? ಎವ್ರಿ ಟೈಮ್ ನಾನೇ ಯಾಕೆ ಸ್ಟ್ರೆಸ್ ತಗೋಬೇಕು? ನೀನು ಸೀರಿಯಸ್ ಆಗಿದೆಯಾ ತಾನೇ? ಅಫ್ಕೋರ್ಸ್ ಶಾನ್ವಿ, ನನಗೆ ಮನೆಯವ್ರಿಗೆ ಹೇಳಬೇಕು ಅಂತ ತುಂಬ ಆಸೆ. ಬಟ್ ನನಗೆ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯ. ನಿಂಗೆ ಗೊತ್ತಲ್ವಾ, ಮನೇಲಿ ಎಲ್ಲರೂ ನನ್ನ ರೆಡ್ ಫ್ಲಾಗ್ ಅಂತ ಅನ್ಕೊತಾರೆ. ನನ್ನ ಯೂಸ್ಲೆಸ್ಸು, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಹಾಗೇನಿಲ್ಲ ತರುಣ್, ನೀನು ಯಾಕೆ ಹಾಗೆ ಅನ್ಕೋತೀಯಾ? ನೋ ಶಾನ್ವಿ, ನಾನು ಮೊದಲು ತುಂಬ ಟಾಕ್ಸಿಕ್ ಆಗಿದ್ದೆ. ಬಟ್ ನಿನ್ನ ಪ್ರೀತಿ ನನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ. ಇವಾಗ ಎಲ್ಲರ ಮುಂದೆ ಹೋಗ್ಬಿಟ್ಟು ನಾನು ಚೇಂಜ್ ಆಗಿದ್ದೀನಿ ಅಂತ ಹೇಳಿದರೆ ಯಾರೂ ನನ್ನನ್ನು ನಂಬಲ್ಲ. ಬಟ್ ಅದೇ ಮಾತು ನೀನು ಹೇಳಿದರೆ ನನ್ನ ಮಾತಿಗೊಂದು ವ್ಯಾಲ್ಯೂ ಇರುತ್ತೆ. ನಾನು ಹೋಗ್ಬಿಟ್ಟು ಈ ವಿಷಯ ಹೇಳಬೇಕು, ಅವ್ರು ನೋ ಅನ್ಬೇಕು, ಆ ಫೀಲಿಂಗ್ ನಂಗೆ ಬೇಡ. ಐ ಜಸ್ಟ್ ಡೋಂಟ್ ವಾಂಟ್ ಟು ಲೂಸ್ ಯು. ಐ ಆಮ್ ಸೋ ಸಾರಿ ತರುಣ್, ನಿನ್ನ ಮೈಂಡಲ್ಲಿ ಇಷ್ಟೊಂದು ಟೆನ್ಷನ್ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾನು ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಐ ವಿಲ್ ಹ್ಯಾಂಡಲ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಶಾನ್ವಿ, ಯುವರ್ ಲೈಫ್ ಸೇವರ್. ನನ್ನ ಹೆಂಡತಿಗೆ ನನ್ನ ಕೈಯಾರೆ ನಾನೇ ತಲೆಗೆ ಹೂ ಮುಡಿಸ್ತೀನಿ ಅಂತ ಜೋರಾಗಿ ಹೇಳ್ಬೇಕಪ್ಪ. ವಾವ್ ಶಾನ್ವಿ, ಶರತ್ನ ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸಿದ್ಯಾ. ನಾನ್ ಮಾಡಿದ ಸಹಾಯ ನಿಮ್ಗೆ ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತಲ್ವಾ ಶರತ್? ಇಷ್ಟ ದಿನ ದುರ್ಗಾ ಜೊತೆ ಕೋಳಿ ಜಗಳ ಆಡ್ತಿದ್ರಿ, ಈಗ ಶಾನ್ವಿ ಜೊತೆನೂ ಆಡಿ. ಈಗ ಅಣ್ಣ ತಂಗಿ ಜಗಳ ನೋಡೋದಕ್ಕೆ ಸಕ್ಕತ್ತಾಗಿರತ್ತೆ. ಅಣ್ಣ, ಸುಮ್ಮನೆ ನಾಟಕ ಮಾಡಬೇಡ. ತಗೋ, ಮುಟ್ಸು ಅತ್ತಿಗೆಗೆ. ಶಾನ್ವಿ, ಏನ್ ಮಾತಾಡ್ತಿದ್ಯಾ? ಬೇಡ. ಸುಮ್ಮನಿರಿ ಅದಕ್ಕೆ. ನೀವು ನಿಮ್ಗೆ ಮಲ್ಗೆ ಹೂ ಇಷ್ಟ ಅಂತ ನನಗೆ ಗೊತ್ತು, ಈಗ ಅಣ್ಣಂಗೂ ಗೊತ್ತಾಗಿದೆ. ಅಣ್ಣ, ಈಗ ಏನಾದ್ರೂ ಮುಟ್ಸಿಲ್ಲ ಅಂದ್ರೆ ಮನೇಲಿರೋರು ಎಲ್ಲರನ್ನೂ ಕರ್ಸಿ ರಂಪಾಟ ಮಾಡ್ಬಿಡ್ತೀನಿ. ವೆರಿ ಗುಡ್. ಅಣ್ಣ, ಅದಕ್ಕೆ ವಾವ್ ಶಾನ್ವಿ, ತುಂಬಾ ಬುದ್ಧಿವಂತೆ ಆಗಿದ್ಯಾ. ಪ್ರಪಂಚದಲ್ಲಿ ನಾನೇ ಬೆಸ್ಟ್ ಮ್ಯಾಚ್ ಮೇಕರ್ ಅನ್ಸುತ್ತೆ. ಸತ್ ಮೇಲೂ ನನ್ನ ಗಂಡನ ರೊಮ್ಯಾಂಟಿಕ್ ಲೈಫ್ನ ನಾನೇ ಮ್ಯಾನೇಜ್ ಮಾಡ್ತಿದ್ದೀನಿ. ವೆರಿ ಗುಡ್ ಅಂಬಿಕಾ, ವೆರಿ ಗುಡ್. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅಲ್ಲಿ ನೋಡಿದ್ರೆ ತಮ್ಮವ್ರ ಕೈ ಮುರಿದ್ರಿ, ಈಗ ಈ ಹೂವಿನ ಆಟ ಆಡ್ತಿದ್ದೀರಾ. ಇದೆರಡರಲ್ಲಿ ನಾನು ಯಾವುದನ್ನು ಒಪ್ಕೊಳ್ಳಿ? ಈ ಗೊಂದಲಕ್ಕೆ ಒಂದು ಕೊನೆ ಹಾಡಲೇಬೇಕು. ಶಾನ್ವಿ, ಬಾಯ್ಲಿ. ಇವನು ವಿಕ್ರಮ್ ಅಂತ, ಮೈ ಓಲ್ಡ್ ಫ್ರೆಂಡ್ ಫ್ರಮ್ US. ಶಾನ್ವಿ ನನ್ನ ತಂಗಿ. ಹಾಯ್, ಶರತ್ ನಿಮ್ಮ ಬಗ್ಗೆ ತುಂಬ ಹೇಳ್ತಾ ಇದ್ದ. ನೈಸ್ ಟು ಮೀಟ್ ಯು. ಹಲೋ, ಹಾಯ್. ಉಪ್ಸ್, ಆಫೀಸ್ ಕಾಲು. ಶಾನ್ವಿ, ಒಂದು ಕೆಲಸ ಮಾಡ್ತೀಯಾ? ವಿಕ್ರಮ್ಗೆ ಮನೆ ಎಲ್ಲ ತೋರಿಸ್ಕೊಂಬಂದ್ಬಿಡು. ಅಲ್ಲಿ ಜಾಯ್ನ್ ಯು ಗೈಸ್ ಸೂನ್. ಶ್ಯೂರ್ ಅಣ್ಣ. ಕ್ಯಾರಿ ಆನ್. ವಿಕ್ರಮ್, ಶಾಲ್ ವಿ? ಯಾ, ಶೂರ್. ಓ, ಹಾಗಾದ್ರೆ ಶರತ್ ನನ್ನ ಜೊತೆ ಗೇಮ್ ಮಾಡ್ತಿದ್ದಾನೆ. ಅಮೆರಿಕದವನ ಜೊತೆ ಶಾನ್ವಿ ಮದುವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಈ ಶರತ್ಗೆ ನನ್ನ ಕಂಡ್ರೆ ಯಾಕೆ ಹುರಿನೋ ನಂಗೆ ಗೊತ್ತೇ ಇಲ್ಲ. ಶರತ್, ನಿನಗೆ ಇನ್ನೂ ನಾನು ಏನಂತ ಅರ್ಥ ಆಗಿಲ್ಲ ಅನ್ಸುತ್ತೆ. ನಿನ್ನ ಪ್ಲಾನ್ ಸಕ್ಸಸ್ ಆಗಲ್ಲ. ಶರತ್, ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಮಾಯಾ ಪ್ಲೀಸ್,
ನಿನಗೆ ದುರ್ಗಾ ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದ್ದೇ ಇರುತ್ತೆ. ಲುಕ್, ಐ ಆಮ್ ವೆರಿ ಬ್ಯುಸಿ. ನಿನ್ನ ಜೊತೆ ಮಾತಾಡೋಕೆ ನನಗೆ ಇಷ್ಟನೂ ಇಲ್ಲ, ಟೈಮೂ ಇಲ್ಲ. ಶರತ್, ಇದು ದುರ್ಗಾ ಬಗ್ಗೆ ಅಲ್ಲ, ಮಾಳವಿಕಾ ಮ್ಯಾಮ್ ಬಗ್ಗೆ. ವಾಟ್? ಅಮ್ಮನ ಬಗ್ಗೆನಾ? ನೋಡು ಮಾಯಾ, ಅಮ್ಮನ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಅಲ್ಲ, ನಿನಗೆ ಎಲ್ಲರ ಬಗ್ಗೆನೂ ಏನಾದರೂ ಒಂದು ಕಂಪ್ಲೇಂಟ್ ಇದ್ದೇ ಇರುತ್ತೆ ಅಲ್ವಾ? ಮೊದಲು ಸ್ವಲ್ಪ ಕಾಮ್ ಆಗಿರೋದನ್ನ ಕಲ್ತ್ಕೋ. ಇಲ್ದೇ ಇರೋ ಕಸನೆಲ್ಲ ತಲೆಗೆ ತುಂಬ್ಕೋಬೇಡ. ಶರತ್, ಶರತ್ ನನ್ನ ಮಾತನ್ನ ಕೇಳ್ತಾನೆ ಇಲ್ವಲ್ಲ. ಮಾಳವಿಕಾ ಮಾಡ್ತಾ ಇರೋ ಮಾಟ ಮಂತ್ರದ ಬಗ್ಗೆ ಯಾರಿಗಾದ್ರೂ ಹೇಳಲೇಬೇಕು, ಇಲ್ಲ ಅಂದ್ರೆ ಈ ಮನೆಯಲ್ಲಿ ಯಾರು ಉಳಿಯಲ್ಲ. ಏನ್ ಮಾಡೋದೀಗ? ನಿಜನಾ? ನೀನು ಹೇಳಿದ್ಮೇಲಂತೂ ನಂಗೆ ನಗು ತಡೆಯೋಕೆ ಆಗ್ತಾ ಇಲ್ಲ. ನನಗೂ ಅಷ್ಟೇ. ಶರತ್, ನನಗೆ ಟೈಮ್ ಆಗ್ತಾಯಿದೆ, ನಾನು ಹೊರಡ್ತೀನಿ. ಬಾಯ್, ಸಿ ಯು ಅರೌಂಡ್. ಓಕೆ, ಬೈ, ಸಿ ಯು. ಬಾಯ್ ಸನ್ವಿ. ಬಾಯ್, ನೈಸ್ ಟು ಮೀಟ್ ಯು. ಮೈ ಪ್ಲೆಜರ್. ಬಾಯ್. ಬಾಯ್ ಬಾಯ್. ಶಾನ್ವಿ, ಹೇಗನ್ನಿಸ್ತಾ ಹುಡುಗ?